ಸುವಾಸಿನಿಯರು ಅಂತ ಕರೀತಾರೆ. ಏನಂತ ಕರೀತಾರೆ ಅಂತಂದ್ರೆ ಪೂರ್ವ ಸುವಾಸಿನಿಯರು. ಅವರ ಗಂಡ ದೇವರ ಹತ್ರ ಹೋಗಿರೋದ್ರಿಂದ ಅವರು ದೇವರಿಗೆ ಚೆಂದಿರೋಂಥ ದೇವರ ಒಂದು ವಸ್ತು, ದೇವರ ಪತ್ನಿ ಅಂತಂತಂದ್ರೆ ಅಲ್ಲಿ ಮರ್ಯಾದೆಯನ್ನು ನೀಡೋದು ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ನೋಡ್ರಿ, ಒಂದು ಗಂಡ ಇರುವಂಥ ಸ್ತ್ರೀ ಪುಣ್ಯ ಅಂತಂದ್ರೆ ಮುತ್ತೈದ ಸ್ತ್ರೀ ಮತ್ತೆ ಪೂರ್ವ ಸುವಾಸಿನಿ ಅಂತಂದ್ರೆ ಗಂಡ ಇಲ್ಲದೆ ಇರುವಂಥ ಸ್ತ್ರೀ ಪಕ್ಕದಲ್ಲಿ ಕೂತ್ಕೊಂಡ್ರೆ ನಮ್ಮ ಶಾಸ್ತ್ರ ಏನು ಹೇಳುತ್ತೆ ಅಂತಂದ್ರೆ ಫಸ್ಟ್ ಗಂಡ ಇಲ್ಲದೆ ಇರುವಂಥ ಸ್ತ್ರೀಗೆ ಕಾಲಿಗೆ ನಮಸ್ಕಾರ ಮಾಡಿ ಅವ್ರ ಆಶೀರ್ವಾದ ತೆಗೆದುಕೊಂಡು ಬಂದ ನಂತರವೇ ನೀನು ಮುತ್ತೈದೆ ಆಗಿರುವಂಥ ಗಂಡ ಇರುವಂಥ ಸ್ತ್ರೀಗೆ ಕಾಲಿಗೆ ನಮಸ್ಕಾರ ಮಾಡುವಂತ ನಮ್ಮ ಶಾಸ್ತ್ರ ಹೇಳುತ್ತೆ. ಇಲ್ಲಿ ವಿಧವೆ ಇರುವಂತಂದ್ರೆ ಅಪಶಕುನ. ಅವ್ರ ಮುಖ ಬೆಳಗ್ಗೆ ಎದ್ದು ನೋಡ್ಕೂಡ್ದು, ಅವ್ರ ಕೈಯಲ್ಲಿ ಊಟ ಮಾಡಕೂಡ್ದು, ಅವ್ರು ಮಾಡಿರುವಂಥ ಅಡುಗೆ ತಿನ್ನಬಾರ್ದು, ಅವ್ರ ಕೈಯಲ್ಲಿ ಬಡಿಸ್ಕೊಂಡು ತಿನ್ನಬಾರ್ದು, ಊಟ ಬಡಿಸ್ಕೊಂಡು ತಿನ್ನಬಾರ್ದು, ಅವರು ಶುಭ ಕಾರ್ಯಗಳಿಗೆ ಎದುರು ಬರ್ಕೂಡ್ದು, ಶುಭ ಕಾರ್ಯಗಳಲ್ಲಿ ಏನೋ ಭಾಗವಹಿಸ್ಕೂಡ್ದು. ಏನೇನೋ ಮೂಢನಂಬಿಕೆಗಳು, ನಮ್ಮ ಶಾಸ್ತ್ರ ಹೇಳದೇ ಇರುವಂಥ ಮೂಢನಂಬಿಕೆಗಳು ಬಹಳನೇ ಬಂದಿದೆ. ಹಾಗಿದ್ರೆ ಈ ವಿಧವಾ ಸ್ತ್ರೀನೇ ಅಷ್ಟೊಂದು ಅಶುಭಳಾಗಿದ್ದರೆ ನವರಾತ್ರಿಯಲ್ಲಿ ಪಾರ್ವತೀ ದೇವಿಯನ್ನು ಈ ಪೂರ್ವ ಸುವಾಸಿನಿಯಾಗಿ ಧೂಮ್ರವತಿಯಾಗಿ ನಾವು ಆರಾಧನೆ ಮಾಡ್ತಾ ಇದ್ವಾ ಅಂತಂದ್ರೆ ಪಾರ್ವತೀ ದೇವಿ ಕೂಡ ಪೂರ್ವ ಸುವಾಸಿನಿ ಅಂದ್ರೆ ವಿಧವೆಯಾಗಿ ಪೂಜೆಯನ್ನು ಸ್ವೀಕಾರ ಮಾಡ್ತಾಳೆ. ನೋಡ್ರಿ, ಇಲ್ಲಿ ಒಂದು ವಿಧವಾ ಸ್ತ್ರೀ ಅನ್ನುವಂಥದ್ದು ಎಷ್ಟು ಅವನ ತರ ನೋಡ್ಬೇಕು ಅಂತಂದ್ರೆ ಆ ತರ ನೋಡುವಂಥದ್ದು ಭಾವ್ಯ ಅಲ್ಲ, ಏನೋ ಒಳ್ಳೇದಲ್ಲ ಅಂತ ನಾನು ಇಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಹುಟ್ಟಿರುವಂಥ ಪ್ರತಿಯೊಂದು ಜೀವವು ಒಬ್ಬರು ಮುಂದೆ ಒಬ್ಬರು ಹಿಂದೆ ಹೋಗಲೇಬೇಕಾಗಿರುತ್ತೆ. ಸಾಧಾರಣವಾಗಿ ಗಂಡು ಹೆಣ್ಣಿಗಿಂತ ದೊಡ್ಡವರಾಗಿರೋದ್ರಿಂದ ಗಂಡು ಮಕ್ಕಳು ಬೇಗನೆ ಹೋಗ್ತಾ ಇರುತ್ತೆ. ಅದು ದೇಹದ ಧರ್ಮ